ನಮಸ್ಕಾರ ವೀಕ್ಷಕರೇ, ಶಾಸ್ತ್ರವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಿಂದೂ ಧರ್ಮ ಮತ್ತು ಸಂಸ್ಕೃತಿಯಲ್ಲಿ ತುಳಸಿ ಗಿಡಕ್ಕೆ ಅತ್ಯಂತ ಪವಿತ್ರವಾದ ಸ್ಥಾನವಿದೆ. ಪ್ರತಿದಿನ ಬೆಳಿಗ್ಗೆ ಎದ್ದು ತುಳಸಿ ಕಟ್ಟೆಗೆ ನೀರೆರೆದು ಪೂಜೆ ಸಲ್ಲಿಸೋದು ಭಾರತೀಯ ಸಂಪ್ರದಾಯದ ಭಾಗವಾಗಿದೆ. ತುಳಸಿ ಗಿಡವಿರುವ ಮನೆಯಲ್ಲಿ ಲಕ್ಷ್ಮೀ ದೇವಿ ನೆಲೆಸಿರುತ್ತಾಳೆ. ಜೊತೆಗೆ ವಿಷ್ಣುವಿನ ಪರಿಪೂರ್ಣ ಕೃಪೆ ಇರುತ್ತದೆ ಎಂಬುದು ಬಲವಾದ ನಂಬಿಕೆ. ತುಳಸಿ ಗಿಡವು ಕೇವಲ ಧಾರ್ಮಿಕ ಪ್ರಾಮುಖ್ಯತೆಯನ್ನು ಮಾತ್ರವಲ್ಲದೆ ಅದ್ಭುತವಾದ ಆಯುರ್ವೇದ ಮತ್ತು ವೈಜ್ಞಾನಿಕ ಗುಣಗಳನ್ನು ಹೊಂದಿದೆ. ಪರಿಸರದಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ಹೊರಹಾಕಿ ಧನಾತ್ಮಕ ಶಕ್ತಿಯನ್ನು ಪಸರಿಸುವ ಶಕ್ತಿಯನ್ನು ತುಳಸಿ ಗಿಡ ಹೊಂದಿದೆ. ಆದರೆ ಕೆಲವೊಮ್ಮೆ ನಾವು ಎಷ್ಟೇ ಜಾಗರೂಕತೆಯಿಂದ ನೀರೆರೆದು ಪೋಷಿಸಿದರೂ ಮನೆಯಲ್ಲಿರುವ ತುಳಸಿ ಗಿಡ ತಟಸ್ಥವಾಗಿ ಒಣಹೋಗಲು ಮತ್ತು ಸಾಯಲು ಪ್ರಾರಂಭಿಸುತ್ತದೆ. ವಾಸ್ತುಶಾಸ್ತ್ರ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮನೆಯಲ್ಲಿ ತುಳಸಿ ಗಿಡ ಮೇಲಿಂದ ಮೇಲೆ ಒಣಗುವುದು ಅಥವಾ ಸಾಯುವುದು ಕೇವಲ ವಾತಾವರಣದ ಬದಲಾವಣೆಯಲ್ಲ, ಬದಲಿಗೆ ಮುಂಬರುವ ಘಟನೆಗಳ ಕೆಲವು ಸೂಚನೆಗಳು ಅಥವಾ ಸಂಕೇತಗಳಾಗಿರಬಹುದು. ಆ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ವಿವರಿಸುತ್ತೇವೆ. ಮನೆಯ ಮೇಲಿರುವ ನಕಾರಾತ್ಮಕ ಶಕ್ತಿಯ ಪ್ರಭಾವ. ಶಾಸ್ತ್ರಗಳ ಪ್ರಕಾರ ಯಾವುದೇ ಮನೆಯಲ್ಲಿ ಧನಾತ್ಮಕ ಶಕ್ತಿಗಿಂತ ನಕಾರಾತ್ಮಕ ಶಕ್ತಿ ಹೆಚ್ಚಾದಾಗ ಅದರ ಮೊದಲ ಪ್ರಭಾವ ತುಳಸಿ ಗಿಡದ ಮೇಲಾಗುತ್ತೆ. ಮನೆಯ ಕುಟುಂಬದ ಸದಸ್ಯರ ಮೇಲೆ ಬರಬಹುದಾದ ಕಷ್ಟಗಳು, ದೃಷ್ಟಿದೋಷ ಅಥವಾ ಕೆಟ್ಟ ಕಣ್ಣಿನ ಪ್ರಭಾವಗಳನ್ನು ತುಳಸಿ ಗಿಡ ತಾನೇ ಸ್ವತಃ ಹೀರಿಕೊಳ್ಳುತ್ತದೆ. ಇದರಿಂದ ಗಿಡವು ದಿಢೀರನೆ ಒಣಗಿ ಹೋಗುತ್ತದೆ ಎಂದು ನಂಬಲಾಗಿದೆ. ಬುಧಗ್ರಹದ ಪ್ರಭಾವ ಮತ್ತು ಆರ್ಥಿಕ ನಷ್ಟ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತುಳಸಿ ಗಿಡವನ್ನು ಬುಧಗ್ರಹಕ್ಕೆ ಸಂಕೇತ ಅಂತ ಪರಿಗಣಿಸಲಾಗುತ್ತೆ. ಬುಧಗ್ರಹವು ವ್ಯಾಪಾರ, ಬುದ್ಧಿವಂತಿಕೆ ಮತ್ತು ಆರ್ಥಿಕ ಸ್ಥಿತಿಯನ್ನು ಪ್ರತಿನಿಧಿಸುತ್ತದೆ. ಜಾತಕದಲ್ಲಿ ಅಥವಾ ಮನೆಯಲ್ಲಿ ಬುಧಗ್ರಹದ ಪ್ರಭಾವ ಕ್ಷೀಣಿಸಿದಾಗ ತುಳಸಿ ಗಿಡ ಒಣಗಲು ಪ್ರಾರಂಭಿಸುತ್ತದೆ. ಇದು ಮುಂಬರುವ ಆರ್ಥಿಕ ಮುಗ್ಗಟ್ಟು, ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗದಿರುವುದು ಅಥವಾ ವ್ಯಾಪಾರದಲ್ಲಿ ನಷ್ಟ ಉಂಟಾಗುವ ಸೂಚನೆಯನ್ನು ಕೊಡುತ್ತದೆ. ಕುಟುಂಬದಲ್ಲಿ ಮನಸ್ತಾಪ ಮತ್ತು ಅಶಾಂತಿ. ಮನೆಯಲ್ಲಿ ಪ್ರತಿದಿನ ಜಗಳ, ಅಶಾಂತಿ ಮತ್ತು ಸದಾ ಕ್ಲೇಶಗಳು ನಡೆಯುತ್ತಿದ್ದರೆ ಅಲ್ಲಿ ಲಕ್ಷ್ಮೀ ದೇವಿ ನೆಲೆಸೋದಿಲ್ಲ. ಅಂತಹ ವಾತಾವರಣದಲ್ಲಿ ತುಳಸಿ ಗಿಡವು ಹಸಿರಾಗಿರಲು ಸಾಧ್ಯವಿಲ್ಲ. ಗೃಹ ಛಿದ್ರ ಮತ್ತು ಕುಟುಂಬ ಸದಸ್ಯರ ನಡುವಿನ ವೈಮನಸ್ಸಿನ ವಾತಾವರಣ ತುಳಸಿ ಗಿಡ ಸಾಯಲು ಪ್ರಮುಖ ಕಾರಣ. ಪೂಜೆಯಲ್ಲಿ ಲೋಪ ಅಥವಾ ದೋಷ. ತುಳಸಿ ಗಿಡವನ್ನು ಅತ್ಯಂತ ಮಡಿಯಿಂದ ಪೂಜಿಸಬೇಕು. ಭಾನುವಾರ, ಏಕಾದಶಿ ಹಾಗೂ ಗ್ರಹಣದ ದಿನಗಳಲ್ಲಿ ತುಳಸಿ ಎಲೆಯನ್ನು ಕೀಳುವುದು ಅಥವಾ ನೀರೆರೆಯುವುದು ನಿಷಿದ್ಧ. ಶಾಸ್ತ್ರದ ನಿಯಮಗಳನ್ನು ಮೀರಿ ಪೂಜೆ ಸಲ್ಲಿಸಿದಾಗ ಅಥವಾ ಅಶುಚಿಯಿಂದ ಮುಟ್ಟಿದಾಗಲೂ ಗಿಡ ಒಣಗಬಹುದು. ತುಳಸಿ ಗಿಡ ಒಣಗಿದರೆ ಏನು ಮಾಡಬೇಕು? ಒಣಗಿದ ಗಿಡವನ್ನು ತಕ್ಷಣ ತೆರವುಗೊಳಿಸಿ. ಮನೆಯಲ್ಲಿ ತುಳಸಿ ಗಿಡ ಒಣಗಿದರೆ ಅದನ್ನು ಇಟ್ಟುಕೊಳ್ಳುವುದು ಶುಭವಲ್ಲ. ಅದನ್ನು ತಕ್ಷಣವೇ ಗೌರವಪೂರ್ವಕವಾಗಿ ತೆಗೆದು ಹರಿಯುವ ನೀರಿಗೆ ಅಥವಾ ನದಿಗೆ ವಿಸರ್ಜಿಸಬೇಕು. ಹೊಸ ಗಿಡ ನೆಡಿ. ಗುರುವಾರ ಅಥವಾ ಶುಕ್ರವಾರದಂದು ಹೊಸ ತುಳಸಿ ಗಿಡವನ್ನು ತಂದು ಈಶಾನ್ಯ ಅಥವಾ ಉತ್ತರ ದಿಕ್ಕಿನಲ್ಲಿ ನೆಟ್ಟು ಪ್ರತಿದಿನ ಸಂಜೆ ದೀಪ ಹಚ್ಚಿ ಪೂಜಿಸಬೇಕು. ಸಾಕಷ್ಟು ಆರೈಕೆ ಮಾಡಿ. ವೈಜ್ಞಾನಿಕವಾಗಿ ಗಿಡಕ್ಕೆ ಅಗತ್ಯವಿರುವಷ್ಟು ಮಾತ್ರ ನೀರು, ಗಾಳಿ ಮತ್ತು ಸೂರ್ಯನ ಬೆಳಕು ಸಿಗುವಂತೆ ನೋಡಿಕೊಳ್ಳಿ. ಪ್ರತಿದಿನ ತುಳಸಿಯನ್ನು ಪೂಜಿಸುವುದರಿಂದ ಮನೆಯಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ ನೆಲೆಸುತ್ತೆ. ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋನ ಗೆಳೆಯರು ಹಾಗೂ ಕುಟುಂಬದ ಜೊತೆ ಹಂಚಿಕೊಳ್ಳಿ. ಧನ್ಯವಾದಗಳು.